ಪ್ರವೀಣ್ ಸರ್. ಹೇಳಪ್ಪ ಬಸ್ಸು, ಏನು ಹಿಡ್ಕೊಂಬಂದಿಲ್ಲ? ಸರ್, ಇವತ್ತೊಂದು ಕಾಲೇಜ್ದಾಗ ಹೋಮ್ವರ್ಕ್ ಕೊಟ್ಟಿದ್ದೀರಿ, ನಾರ್ಮಲ್ ಶಿಫ್ಟ್ ಮೇಲೆ ಪ್ರಾಬ್ಲಮ್ ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ಕೇಳಕತ್ತೆ ಬಂದಿದ್ದೀರಿ. ಸರಿ ಹೇಳಪ್ಪ, ಯಾವ ಪ್ರಾಬ್ಲಮ್? ಇಲ್ಲಿ ವಾಟರ್ ಐತಂತ್ರಿ, ವಾಟರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ಅಂದಾರಿ. ವಾಟರ್ ಸರ್ಫೇಸಿಂದ 6 ಮೀಟರ್ ಡೆಪ್ತ್ ಒಳಗಡೆ ಒಂದು ಫಿಶ್ ಐತಂತ್ರಿ. 36 ಮೀಟರ್ ಹೈಟ್ ಒಳಗಡೆ ಒಂದು ಬರ್ಡ್ ಐತಂತ್ರಿ. ಈಗ ಬರ್ಡ್ ಫಿಶ್ ನೋಡಿದಾಗ ಅದು ಎಷ್ಟು ಡೆಪ್ತ್ ಒಳಗೆ ಕಾಣ್ತೈತಿ, ಆಮೇಲೆ ಫಿಶ್ ಬರ್ಡ್ ನೋಡಿದಾಗ ಎಷ್ಟು ಹೈಟ್ ಒಳಗೆ ಕಾಣ್ತೈತಿ ಅಂತ ಕೇಳ್ಯಾರಿ. ಇಷ್ಟೇನಾ ಪ್ರಾಬ್ಲಮ್? ಇದನ್ನು ನಾವು ಸ್ಪೆರಿಕಲ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಬಿಡಿಸ್ಕೋಬಹುದು. ಇಲ್ಲಿ ಫಿಶ್ ಡೆನ್ಸರ್ ಮೀಡಿಯಮ್ದಾಗ ಐತಿ, ಸೊ ಹಂಗಂದ್ರೆ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರ್ ಆಕೈತಿ. ಬರ್ಡ್ ರೇರ್ ಮೀಡಿಯಮ್ದಾಗ ಐತಿ, ರೇ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ರೇರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಅಂತ ಫಾರ್ಮುಲಾ ಅಪ್ಲೈ ಆಕೈತಿ. ಆದರೆ ಇಲ್ಲಿ ಸರ್ಫೇಸ್ ಪ್ಲೇನ್ ಐತಪ್ಪ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ವಾಟರ್ ಸರ್ಫೇಸ್ ಏನಾಕೈತಿ? ಇನ್ಫೈನೈಟ್ ಆಕೈತಿ. ಸರ್, ಹಂಗಂದ್ರೆ ಹೇಳ್ಕೊಡ್ರಲ್ಲ, ನಂಗೆ ಟ್ರಿಕ್ಸ್ ಹೇಳ್ಕೊಡ್ರಿ. ಹಂಗಂದ್ರೆ ನೀ ಕಡೆ ಬಾ. ಈಗ ಫಸ್ಟ್ ಒನ್, ಫೈಂಡ್ ದ ಪೊಸಿಷನ್ ಆಫ್ ಫಿಶ್ ವಿತ್ ರೆಸ್ಪೆಕ್ಟ್ ಟು ಬರ್ಡ್. ಇಲ್ಲಿ ಫಿಶ್ ಅನ್ನೋದು ಡೆನ್ಸರ್ ಮೀಡಿಯಮ್ದಾಗ ಐತಿ. ಅದ್ರ ಫಾರ್ಮುಲಾ ಏನು? μ1/v - μ2/u = μ1 - μ2/r ಫಾರ್ಮುಲಾ. ಆರ್ ಇನ್ಫೈನೈಟ್ ಆಗಿರ್ತಿತ್ತಲ್ಲ, ಇನ್ನು ಆರ್ ಇನ್ಫೈನೈಟ್ ಆದ್ರೆ RHS 0 ಆಯಿತು. ಅಲ್ಲಿ ಮೈನಸ್ ಐತಿ, ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಯ್ತು. ನಮ್ಮ ಫಾರ್ಮುಲಾ ಏನೈತಿ ಈಗ? μ1/v = μ2/u ಅಂತ ಆಯಿತು. ವಿ ಅಂತಂದ್ರೆ ಪೊಸಿಷನ್ ಆಫ್ ಫಿಶ್, ಅದಕ್ಕೆ VF ಅಂತ ತಗೋತೀನಿ. ಎಲ್ಲ ತುಂಬಿಡೋನು. μ1 ಅಂತಂದ್ರೆ ಏರ್ ಮೀಡಿಯಮ್, ಹಂಗಂದ್ರೆ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಆಯಿತು. μ2 ಅಂತಂದ್ರೆ ಡೆನ್ಸರ್ ಮೀಡಿಯಮ್, ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ಆಯ್ತು. ಅಲ್ಲಿ 4/3 μ2 ತುಂಬಿನಿ ಇಂಟು ಯು ಅಂದ್ರೆ ಎಷ್ಟೈತೆ? ಅಲ್ಲಿ 6 ಐತಿ. 6 ಬರ್ದೀನಿ. ಅಲ್ಲಿ ಎಷ್ಟು ಕ್ಯಾನ್ಸಲ್ ಆಕೈತಿ ನೋಡು? 2 2 ಕ್ಯಾನ್ಸಲ್ ಆಕೈತಿ, 2 3 ಕ್ಯಾನ್ಸಲ್ ಆಕೈತಿ. ಹಂಗಿದ್ದಾಗ 3 × 3 9 ಆಯಿತು. ಮೇಲ್ಗಡೆ 2 ಐತಿ, ಎರಡು ಉಲ್ಟಾ ಮಾಡ್ಲಾ? ಅವಾಗ ಎಷ್ಟಾಗುತ್ತೆ? 9/2 ಅಂತಂದ್ರೆ 4.5 ಮೀಟರ್ ಐತಿ. ಬಟ್ ಕೇಳಿದ್ದೇನು? ಪೊಸಿಷನ್ ಆಫ್ ಫಿಶ್ ವಿತ್ ರೆಸ್ಪೆಕ್ಟ್ ಟು ಬರ್ಡ್ ಅಂದಾರ. ಬರ್ಡನ್ನ ಫಿಶ್ ನೋಡಕತ್ತಪ್ಪ ಅಂದ್ರೆ ಬರ್ಡ್ 36 ಮೀಟರ್ ಹೈಟ್ನಾಗ ಐತಿ ವಾಟರ್ ಸರ್ಫೇಸಿಂದ. ಅಂತಂದ್ರೆ ಅದು ಈಗ ಫಿಶ್ ನಮಗೆ 4.5 ಡೆಪ್ತ್ ಫ್ರಮ್ ದ ವಾಟರ್ ಸರ್ಫೇಸ್ ಸಿಕ್ಕೈತಿ. ಎಕ್ಸ್ಟ್ರಾ ಮ್ಯಾಲೆ ಐತೈತ್ರಿ 36 ಮೀಟರ್ದಾಗ ಐತಿ. ಅಂದ್ರೆ ಎರಡು ಕೂಡ್ಸ್ಕೊಂಡು ಎಷ್ಟಾಯ್ತು? 40.5 ಮೀಟರ್ ಹೈಟ್ನಾಗ ಅದು ಕಾಣ್ತೈತಿ. ಸರ್, ಹಂಗಂದ್ರೆ ಸೆಕೆಂಡ್ ಒನ್ ನಾ ಮಾಡ್ತೀನಿ ರೀ. ಬಾ, ಸೆಕೆಂಡ್ ಒನ್ ನೀನು ಮಾಡುವಂತಿ ಬಾ. ಸರ್, ಬರ್ಡ್ ಈಗ ರೇರ್ ಮೀಡಿಯಮ್ದಾಗ ಐತ್ರಿ. ಫಾರ್ಮುಲಾ μ2/v - μ1/u = μ2 - μ1/r ರೀ. ಆರ್ ವ್ಯಾಲ್ಯೂ ಇನ್ಫೈನೈಟ್ ರೀ, ಹಂಗಾದ್ರೆ 0 ಆಕೈತಿ. μ2/v = μ1/u ಅಂತ ಬರ್ತೈತ್ರಿ. ಇಲ್ಲಿ μ2 ಅಂದ್ರೆ ಡೆನ್ಸರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3 ರೀ. μ1 ಅಂತ ಅದ್ರ ವ್ಯಾಲ್ಯೂ 1 ರೀ. ವಿ ನಾವು ಕ್ಯಾಲ್ಕುಲೇಟ್ ಮಾಡಕತ್ತೀವಿ ರೀ. ಆಬ್ಜೆಕ್ಟ್ ಬರ್ಡ್ ಆಗೈತ್ರಿ, ಅದು 36 ಮೀಟರ್ ಹೈಟ್ನಾಗ ಐತ್ರಿ. ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ರೀ. ಇಲ್ಲಿ 3 1 3 12 ಕ್ಯಾನ್ಸಲ್ ಆಗೋಕೈತಿ. 12 4 48 ಅಂದ್ರೆ v = 48 ಮೀಟರ್ ಬರ್ತೈತ್ರಿ. ಆದ್ರೆ ಈಗ ಫಿಶ್ ಬರ್ಡ್ ನೋಡಕತ್ತೈತ್ರಲ್ಲ, ಹಂಗಾಗಿ ಅಲ್ಲಿ ಮ್ಯಾಲಿನ 48 ರೀ ಪ್ಲಸ್ ಫಿಶ್ ಡೆಪ್ತ್ 6 ಮೀಟರ್ ರೀ. ಅವೆರಡು ಕೂಡ್ಸ್ಕೊಂಡ್ರೆ 54 ಮೀಟರ್ ಹೈಟ್ನಾಗ ಬರ್ಡ್ ಫಿಶ್ ಕಾಣ್ತೈತ್ರಿ. ಕರೆಕ್ಟ್ ಸರ್? ವೆರಿ ಗುಡ್ ಬಾಯ್, ಕರೆಕ್ಟ್ ಬಿಡಿಸಿದ್ದು ಪ್ರಾಬ್ಲಮ್. ನೀ ಶಾಣೆ ಬದಿ ಒಬ್ಬಸು ನೀನು ಭಾಳ. ಸರ್, ಮತ್ತೆ ಇದಕ್ಕೆ ಟ್ರಿಕ್ಸ್ ಹೆಂಗೆ ನೆನಪಿಟ್ಕೊಳ್ತೀರಿ? ಇದು ಭಾಳ ದೊಡ್ಡದಾಕೈತಿ ಸರ್, ಸಣ್ಣ ಹೇಳಿಲ್ಲ ಟ್ರಿಕ್ಸ್ ನೆನಪಿಟ್ಕೊಳ್ಳೋದು. ನಿಮಗೆ ಇರೋ ಟ್ರಿಕ್ಸ್ ಹೇಳ್ಬೇಕಾ? ಅದು ಸಿಂಪಲ್, ಒಂದ ಸ್ಟೆಪ್ನ ಆನ್ಸರ್ ಬರುವಂತ ಹೇಳ್ತೀನಿ ಬಾಯಿಸೋದು. ಈಗ ಫಿಶ್ ಈಸ್ ಇನ್ ದ ಡೆನ್ಸರ್ ಮೀಡಿಯಮ್, ಹಂಗಂದ್ರೆ ಡೆನ್ಸರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3. ಪೊಸಿಷನ್ ಆಫ್ ಫಿಶ್ ಎಲ್ಲಿ ಚೇಂಜ್ ಆಗುತ್ತೆ? ಡೆನ್ಸರ್ ಮೀಡಿಯಮ್ದಾಗ ಆಕೈತಿ. ಅದಕ್ಕೆ μ2 × v = μ1 × u. μ2 ವ್ಯಾಲ್ಯೂ 4/3 ಇಂಟು ವಿ ಹಂಗೆ ಬರೆಯೋನು = μ1 ವ್ಯಾಲ್ಯೂ 1 ಇಂಟು ಯು ಅಂದ್ರೆ ಪೊಸಿಷನ್ ಆಫ್ ಫಿಶ್ 6. ಕ್ಯಾನ್ಸಲೇಷನ್ 2 2 2 3 ಕ್ಯಾನ್ಸಲ್ ಆಗೋಗುತ್ತೆ. ಅಲ್ಲಿ 3 × 3 9 9/2 ಮಾಡ್ಕೊಂಡ್ರೆ 4.5 ಬಂತು. ಸೇಮ್ ಆಗಲಾಗತ್ತೆ. 4.5 + 6 36 ಟೋಟಲಿ 40.6 ಆಯಿತು. ಇನ್ನು ನೆಕ್ಸ್ಟ್ ಒನ್, ಬರ್ಡ್ ಈಸ್ ಇನ್ ದ ರೇರ್ ಮೀಡಿಯಮ್. ಹಂಗಂದ್ರೆ ರೇರ್ ಮೀಡಿಯಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಐತಿ. ಪೊಸಿಷನ್ ಆಫ್ ಬರ್ಡ್ ಎಲ್ಲಿ ಚೇಂಜ್ ಆಗುತ್ತೆ? ರೇರ್ ಮೀಡಿಯಮ್ದಾಗ ಆಕೈತಿ. ಇನ್ನು ಫಾರ್ಮುಲಾಕ್ಕೆ ಬರೋನು. μ1 × v = μ2 × u. μ1 ವ್ಯಾಲ್ಯೂ 1, v ಆಸ್ ಇಟ್ ಈಸ್. μ2 ವ್ಯಾಲ್ಯೂ 4/3 4/3 ತೊಗೊಂಡ್ಮೇಲೆ ಯು ವ್ಯಾಲ್ಯೂ ಎಷ್ಟು? 36. ಕ್ಯಾನ್ಸಲ್ ಮಾಡ್ಕೊಳ್ಳೋನು. 3 1 3 12 4 × 12 48 ಆಯ್ತು. ಮತ್ತೆ ಆಗಲೇ ಬಿಟ್ಟು ಕೂಡಿಸ್ಕೋಬೇಕಲ್ಲ. 48 ಪೊಸಿಷನ್ ಆಫ್ ಫಿಶ್ ನೋಡಕತ್ತೈತಲ್ಲ, ಹಾಗಾಗಿ 48 + 6 54. ಈಸಿ ಇದಾವ ಸರ್? ಇಷ್ಟ ರೀ? ಎಷ್ಟು ಈಸಿ ಇದಾವೆ ರೀ ಸರ್? ನಿಮ್ಮ ಟ್ರಿಕ್ಸ್ ಭಾರಿ ಇದಾವೆ ಸರ್. ಹಂಗಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಹೇಳು, ಈ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಕ್ಕೆ ಹೇಳು, ಲೈಕ್ ಮಾಡಕ್ಕೆ ಹೇಳು, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು. ಏನೋ ಸರ್, ನೀವು ಹೇಳ್ದಂಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ರೀ, ಲೈಕ್ ಮಾಡಿಸ್ತೀನಿ ರೀ, ಶೇರ್ ಮಾಡಿಸ್ತೀನಿ ರೀ, ನಾನು ಮಾಡ್ತೀನಿ ರೀ. ಹಂಗೆ ಎಲ್ಲರೂ ಕರ್ಕೊಂಡು ಬರ್ತೀನಿ ರೀ ಸರ್. ದಿನಾಲೂ ನಾನು ಪ್ರಾಬ್ಲಮ್ ಹಿಂಗೆ ತರ್ತೀನಿ ರೀ. ನೀವು ನಂಗೆ ಹೇಳೇ ಕೊಡ್ಬೇಕು ರೀ, ನಿಮ್ಮ ಟ್ರಿಕ್ಸ್ನ ಹೇಳೇ ಕೊಡ್ಬೇಕು ರೀ. ಬಸ್ಸು ತೊಗೊಂಡು ಬಾ. ನೀ ದಿನಾಲು ತೊಗೊಂಬಾ, ನಾನು ದಿನಾಲು ಹೇಳ್ಕೊಡ್ತೀನಿ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.